ದಕ್ಷಿಣ ಭಾರತದ ಹಿಂದೂ ಧಾರ್ಮಿಕ ಯಾತ್ರಾ ಸ್ಥಳ ಕರ್ನಾಟಕದಲ್ಲಿ ನೋಡಲೇಬೇಕಾದ ದೇವಾಲಯಗಳು ಯಾವುದು ಎಂದು ಪ್ರಶ್ನೆ ಎದುರಾದಾಗ ಹಲವು ಹೆಸರುಗಳಲ್ಲಿ ಧರ್ಮಸ್ಥಳ ದೇವಾಲಯವು ಒಂದು. ಹಿಂದಿನಿಂದಲೂ ರಾಜ್ಯದ ಜನರಿಂದ ವಿಶೇಷ ಗೌರವ ಸಂಪಾದಿಸಿಕೊಂಡ ಧರ್ಮಸ್ಥಳ ಇದೀಗ ಟೀಕೆಗಳು ಇವೆ. ಅದರಲ್ಲಿಯೂ ಈ ಸೌಜನ್ಯ ಕೇಸಲ್ಲಿ ಸಾವಿನ ನಂತರ ದೊಡ್ಡ ಮಟ್ಟದಲ್ಲಿ ವ್ಯರ್ಥವಾಗತೊಡಗಿದವು. ಇನ್ನು ತಮ್ಮದೇ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನಡೀತಿದ್ರೂ ಯಾವುದೇ ಪ್ರತಿಕ್ರಿಯೆ ನೀಡದ ಧರ್ಮಸ್ಥಳದವರು ಅವರ ವಿರುದ್ಧ ಸಹ ಟೀಕೆಗಳು ಇವೆ ಎಂದು ಕೇಳಿಬರುತ್ತಿವೆ. ಇದೀಗ ಯುವತಿ ಸೌಜನ್ಯ ಕೇಸ್ ಹಾಗೂ ಧರ್ಮಸ್ಥಳದ ಕುರಿತಾಗಿ ನಮ್ಮ ಕನ್ನಡ ಯೂಟ್ಯೂಬರ್ ಆಗಿ MD ಸಮೀರ್ ಅವರು ವ್ಯಕ್ತಪಡಿಸಿದ್ದಾರೆ. ತಮ್ಮ ಯೂಟ್ಯೂಬರ್ ಚಾನಲಲ್ಲಿ ವಿವರವಾಗಿ ಹೇಳಿದ್ದಾರೆ. ಇದೇ ವಿಡಿಯೋದಲ್ಲಿ ದೇಶದಲ್ಲಿನ ಎಲ್ಲ ಹಿಂದೂ ದೇವಾಲಯದ ಸರ್ಕಾರಕ್ಕೆ ಸೇರಿದ್ದು ಎಂದು ಕಾನೂನು ಬಂದಾಗ ಧರ್ಮಸ್ಥಳ ದೇವಾಲಯವನ್ನು ಹಿಂದಿನಿಂದ ನಡೆಸಿಕೊಂಡ ಬಂದ ಕುಟುಂಬ ಇದು ಹಿಂದೂ ದೇವಾಲಯ ಅಲ್ಲ, ಜೈನ್ ದೇವಾಲಯ ಎಂದು ಸ್ಫೋಟಕ ಹೇಳಿಕೆಯನ್ನು ಕೂಡ MD ಸಮೀರ್ ಅವರು ಕೂಡ ಹೇಳಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ತನ್ನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಆದರೆ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ವಿಡಿಯೋವನ್ನು ತೆಗೆದುಹಾಕಲಾಗುತ್ತಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಅನೇಕ ವೀಕ್ಷಕರು ಈ ವಿಡಿಯೋಗಳಿಗೆ ಹೆಚ್ಚಿನ ಆಯಸ್ಸು ಇಲ್ಲ, ವಿಡಿಯೋ ಡಿಲೀಟ್ ಆಗುವ ಮುನ್ನ ನೋಡಿ ಎಂದು ಅದೇ ರೀತಿ ವಿಡಿಯೋ ತೆರವಿನಲ್ಲಿ ಭಾರೀ ಟೀಕೆಗಳು ವ್ಯಕ್ತಪಡಿಸಿದ್ದಾರೆ. ಸದ್ಯ ಮತ್ತೆ ವಿಡಿಯೋಗೆ ಮರಳಿದ ನೋಡಿದ ಜನರು ಒಳ್ಳೆ ಸಂದೇಶ ಕೂಡ ನೀಡಿದ್ದಾರೆ. ಅಷ್ಟಕ್ಕೂ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ ಮಾಡಿದ್ದು ವಿಡಿಯೋ ತೆರವುಗೊಳಿಸಿದರೂ ಈ ವಿಡಿಯೋದಲ್ಲಿನ ಅಂಶಗಳು ಸತ್ಯಕ್ಕೆ ಹತ್ತಿರವಾದವು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಾನು ನಿಮ್ಮ ಪ್ರೀತಿಯ ನವ್ಯ ವೀರೇಶ್.